ಸ್ನೇಹಿತರೆ, 2020 ಘಟನೆಯ ಬಳಿಕ ಉತ್ತರ ಪ್ರದೇಶದ ಹತ್ರಾಸ್ ಮತ್ತೊಮ್ಮೆ ಸುದ್ದಿಯಲ್ಲಿದೆ. ಸತ್ಸಂಗದಲ್ಲಿ ಉಂಟಾದ ಕಾಲ್ತುಳಿತದಲ್ಲಿ ಮಹಿಳೆಯರು, ಮಕ್ಕಳು, ವೃದ್ಧರು ಸೇರಿದಂತೆ ಈವರೆಗೆ 122 ಜನರು ಪ್ರಾಣ ಕಳೆದುಕೊಂಡಿದ್ದಾರೆ. ಸಾವಿನ ಸಂಖ್ಯೆ ಇನ್ನೂ ಹೆಚ್ಚಾಗುವ ಸಾಧ್ಯತೆ ಇದೆ. ಸ್ವಯಂ ಘೋಷಿತ ದೇವಮಾನವ ನಾರಾಯಣ್ ಸಾಕಾರ್ ಹರಿ ಅಲಿಯಾಸ್ ಭೋಲೆ ಬಾಬಾ ಈ ಸತ್ಸಂಗವನ್ನ ಆಯೋಜಿಸಿದ್ದ. ಕೇವಲ 80,000 ಜನರಿಗೆ ಸತ್ಸಂಗದಲ್ಲಿ ಭಾಗವಹಿಸಲು ಅನುಮತಿ ಪಡೆದಿದ್ದ ಈತ 2.5 ಲಕ್ಷ ಜನರನ್ನ ಸೇರಿಸಿದ್ದ ಎನ್ನಲಾಗ್ತಿದೆ. 1.5 ಗಂಟೆಗಳ ಪ್ರವಚನ ಮುಗಿದ ಬಳಿಕ ಬಾಬಾ ಆ ಸ್ಥಳದಿಂದ ಹೊರಟು ನಿಂತಾಗ ಆತನ ಪಾದದ ಧೂಳು ಸಂಗ್ರಹಿಸಲು ಸಹಸ್ರ ಸಂಖ್ಯೆಯಲ್ಲಿ ಜನರು, ಅದರಲ್ಲೂ ವಿಶೇಷವಾಗಿ ಮಹಿಳೆಯರು, ಮಕ್ಕಳು ಮುಗಿಬಿದ್ದಿದ್ದೇ ಈ ದುರಂತಕ್ಕೆ ಪ್ರಮುಖ ಕಾರಣ ಅಂತ ಪ್ರತ್ಯಕ್ಷದರ್ಶಿಗಳು ಹೇಳ್ತಿದ್ದಾರೆ. ದುರಂತದ ಬಳಿಕ ಭೋಲೆ ಬಾಬಾ ನಾಪತ್ತೆಯಾಗಿದ್ದು ಆತನ ಬಂಧನಕ್ಕೆ ಪೊಲೀಸರು ಜಾಲ ಬೀಸಿದ್ದಾರೆ. ಅಂದಹಾಗೆ ಸಾವಿನ ಸತ್ಸಂಗ ನಡೆಸಿದ ಭೋಲೆ ಬಾಬಾ ಯಾರು, ಆತನ ಹಿನ್ನೆಲೆಯಾದರೂ ಏನು ಅನ್ನೋದನ್ನ ಇವತ್ತಿನ ಸಂಚಿಕೆಯಲ್ಲಿ ನೋಡೋಣ. ನೀಟಾಗಿ ತಲೆ ಕೂದಲು ಬಾಚಿಕೊಂಡು ವೈಟ್ ಶರ್ಟ್ ಮತ್ತು ವೈಟ್ ಪ್ಯಾಂಟ್ ನಲ್ಲಿ ಮಿಂಚ್ತಾ ಇರೋ ಸೂರಜ್ ಪಾಲ್ ಅಲಿಯಾಸ್ ನಾರಾಯಣ್ ಸಾಕಾರಿ ಹರಿ ಅಲಿಯಾಸ್ ಭೋಲೆ ಬಾಬಾನ ಅಸಲಿ ಕತೆ ಯಾವ ಸಿನಿಮಾಗೂ ಕೂಡ ಕಮ್ಮಿ ಇಲ್ಲ. ಉತ್ತರ ಪ್ರದೇಶದ ಕಾಸ್ಗಂಜ್ ಜಿಲ್ಲೆಯ ಪಟಿಯಾಲಿ ತಾಲೂಕಿನ ಬಹದ್ದೂರ್ ನಗರ ಗ್ರಾಮದಲ್ಲಿ ಜನಿಸಿದ ಈ ಭೋಲೆ ಬಾಬಾ ವಿದ್ಯಾಭ್ಯಾಸ ಮುಗಿಸಿದ ಬಳಿಕ ಪೊಲೀಸ್ ಇಲಾಖೆಯಲ್ಲಿ ಕೆಲಸಕ್ಕೆ ಸೇರ್ಕೊಂಡಿದ್ದ. 1998ರಲ್ಲಿ ಸ್ವಯಂ ನಿವೃತ್ತಿ ಪಡೆದ ಸೂರಜ್ ಪಾಲ್ ಆಧ್ಯಾತ್ಮದತ್ತ ಮುಖ ಮಾಡಿ ಭೋಲೆ ಬಾಬಾ ಆಗಿದ್ದ. ಸತ್ಸಂಗದ ಮೂಲಕ ಉತ್ತರ ಪ್ರದೇಶ, ರಾಜಸ್ಥಾನ, ಹರಿಯಾಣ, ಉತ್ತರಾಖಂಡ, ದೆಹಲಿ ಸೇರಿದಂತೆ ಅನೇಕ ರಾಜ್ಯಗಳಲ್ಲಿ ತುಂಬಾ ಫೇಮಸ್ ಆಗಿರುವ ಈತನಿಗೆ ಸಾಮಾನ್ಯ ಭಕ್ತರು ಮಾತ್ರವಲ್ಲ, ರಾಜಕಾರಣಿಗಳು, ಸೆಲೆಬ್ರಿಟಿಗಳು ಕೂಡ ಅನುಯಾಯಿಗಳಿದ್ದಾರೆ. ತನ್ನನ್ನ ತಾನು ಹರಿಯ ಶಿಷ್ಯ ಅಂತ ಕರೆದುಕೊಳ್ಳುವ ಈತ ಸಮಸ್ತ ಬ್ರಹ್ಮಾಂಡದ ಒಡೆಯ ಹರಿ ಅಂತ ತಮ್ಮ ಉಪದೇಶದಲ್ಲಿ ಹೇಳ್ತಾ ಇರ್ತಾನೆ. ವಿಶೇಷ ಏನು ಅಂದ್ರೆ, ಇಂದಿನ ಡಿಜಿಟಲ್ ಜಮಾನದಲ್ಲೂ ಈತ ಯಾವುದೇ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಗಳಲ್ಲಿ ಕಾಣಿಸಿಕೊಂಡಿಲ್ಲ. ಬಹುತೇಕ ಎಲ್ಲಾ ಸ್ವಾಮಿಗಳು, ಬಾಬಾಗಳು ಯೂಟ್ಯೂಬ್, ಫೇಸ್ಬುಕ್ ಅಷ್ಟೇ ಏಕೆ ಇನ್ಸ್ಟಾಗಳಲ್ಲೂ ಕಾಣಿಸಿಕೊಂಡು ಭಕ್ತರಿಗೆ ದರ್ಶನ ಕೊಡ್ತಾರೆ, ಪ್ರವಚನವನ್ನೂ ನೀಡ್ತಾರೆ. ಆದ್ರೆ ಈ ಭೋಲೆ ಬಾಬಾ ಇಂದಿಗೂ ಯಾವುದೇ ಸೋಷಿಯಲ್ ಮೀಡಿಯಾ ಖಾತೆಗಳನ್ನ ಹೊಂದಿಲ್ಲ. ನೇರವಾಗಿ ಮಾತ್ರ ಇವರು ಭಕ್ತರನ್ನ ಭೇಟಿಯಾಗ್ತಾರೆ. ಭೋಲೆ ಬಾಬಾ ನಿಯಮ ಉಲ್ಲಂಘನೆ ಮಾಡಿ ಸತ್ಸಂಗ ನಡೆಸಿದ್ದು ಇದೇ ಮೊದಲಲ್ಲ. ಕೋವಿಡ್ 2ನೇ ಅಲೆ ಟೈಮಲ್ಲಿ ಫಾರೂಕಾಬಾದ್ ನಲ್ಲಿ ಸತ್ಸಂಗ ನಡೆಸಿದ್ದ ಈತ ಜಿಲ್ಲಾಡಳಿತ ಕೇವಲ 50 ಜನರಿಗೆ ಮಾತ್ರ ಸತ್ಸಂಗದಲ್ಲಿ ಭಾಗವಹಿಸಲು ಅವಕಾಶ ನೀಡಿದ್ರೂ ಕಾನೂನು ಉಲ್ಲಂಘಿಸಿ 50,000ಕ್ಕೂ ಹೆಚ್ಚು ಜನರನ್ನ ಸೇರಿಸಿ ಸತ್ಸಂಗ ನಡೆಸಿದ್ದ. ಆ ವೇಳೆ ಜಿಲ್ಲಾಡಳಿತ ಆಯೋಜಕರ ವಿರುದ್ಧ ಕೇಸ್ ದಾಖಲಿಸಿತ್ತು. ಇದಷ್ಟೇ ಅಲ್ಲದೆ ಕಾನ್ಪುರದ ಕರ್ಸೂಯಿ ಗ್ರಾಮದಲ್ಲಿ ಭೂ ಒತ್ತುವರಿ ಮಾಡಿರುವ ಆರೋಪವೂ ಈ ಭೋಲೆ ಬಾಬಾ ಮೇಲಿದೆ. ಹತ್ರಾಸ್ ಘಟನೆಯ ಬಳಿಕ ಭೋಲೆ ಬಾಬಾನ ಅವಘಡಗಳು ಒಂದೊಂದಾಗಿ ಬೆಳಕಿಗೆ ಬರಲು ಆರಂಭಿಸಿವೆ. ಅದು 2000ನೇ ಇಸವಿ. ಮಕ್ಕಳಿಲ್ಲದ ಕಾರಣ ಸಂಬಂಧಿಕರ ಮಗಳನ್ನ ದತ್ತು ಪಡೆದಿತ್ತು ಇದೇ ಭೋಲೆ ಬಾಬಾ ಕುಟುಂಬ. ಆದ್ರೆ 2000ನೇ ಇಸವಿಯಲ್ಲಿ ಮಗಳು ಸತ್ತಾಗ ಪವಾಡ ಸದೃಶ್ಯ ಶಕ್ತಿಯಿಂದ ಬದುಕಿಸುತ್ತೇನೆ ಅಂತ ಬುರುಡೆ ಬಿಟ್ಟಿದ್ದ. ಆ ವೇಳೆ ಅಕ್ಕಪಕ್ಕದ ಮನೆಯವರು ಕಂಪ್ಲೇಂಟ್ ಕೊಟ್ಟಿದ್ರಿಂದ ಭೋಲೆ ಬಾಬಾ ಅವರ ವಿರುದ್ಧ ಪ್ರಕರಣ ದಾಖಲಾಗಿತ್ತು. ಸ್ನೇಹಿತರೆ, ಬಾಬಾಗಳು, ಪವಾಡ ಪುರುಷರು, ಸ್ವಯಂ ಘೋಷಿತ ದೇವ ಮಾನವರಿಗೆ ಭಾರತದಲ್ಲಿ ಕೊರತೆ ಇಲ್ಲ. ಇಷ್ಟು ದಿನ ತನ್ನ ಭಕ್ತರಿಗೆ ದೇವರೇ ಆಗಿದ್ದ ಭೋಲೆ ಬಾಬಾ ಇಂದು 100 ಜನರ ಸಾವಿಗೆ ಕಾರಣವಾಗಿದ್ದು ಯಾರೂ ಕೂಡ ಅರಗಿಸಿಕೊಳ್ಳಲು ಸಾಧ್ಯವಿಲ್ಲ. ಮೃತರ ಕುಟುಂಬಕ್ಕೆ ಸರ್ಕಾರ ಪರಿಹಾರ ಏನೋ ನೀಡುತ್ತೆ, ಆದ್ರೆ ಹೋದ ಜೀವ ಮತ್ತೆ ಬರುತ್ತಾ ಹೇಳಿ? ಖಂಡಿತ ಸಾಧ್ಯ ಇಲ್ಲ. ಇನ್ನಾದ್ರೂ ಇಂತಹ ಬಾಬಾಗಳ ಸೋಗಲಾಡಿ ಮಾತುಗಳಿಗೆ ಮರುಳಾಗದೆ ಜನರು ಮುಂಜಾಗ್ರತೆ ವಹಿಸಿದ್ರೆ ಒಳಿತು ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನ ಮುಗಿಸ್ತಿದ್ದೇನೆ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ. ಈವರೆಗೆ ಹೃದಯ ತರಂಗ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ
ಪಕ್ಕದಲ್ಲಿರುವ ಬೆಲ್ ಐಕಾನ್ ಕ್ಲಿಕ್ ಮಾಡೋದನ್ನು ಮಾತ್ರ ಮರಿಬೇಡಿ. ಧನ್ಯವಾದ.